ಇದುವರೆಗೂ ನನ್ನ ಚಾನಲ್ನಲ್ಲಿ ಯಾವುದೇ ಅನ್ಬಾಕ್ಸಿಂಗ್ ಅನ್ನು ಮಾಡಿರಲಿಲ್ಲ. ಇವತ್ತು MS ಧೋನಿ ಅವರು ಅಂಬಾಸಿಡರ್ ಆಗಿರೋ ಫೈರ್ ಬೋಲ್ಟ್ ಕಂಪನಿಯ ವಾಚನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಈ ಬಾಕ್ಸ್ನ ಅಂದರೆ ಈ ವಾಚ್ನ ಬೆಲೆ ಎಷ್ಟು ಮತ್ತು ಇದರ ಸ್ಪೆಸಿಫಿಕೇಶನ್ ಏನು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತು ಲೈಕ್ ಮಾಡಿಲ್ಲ, ಲೈಕ್ ಮಾಡ್ಕೊಳ್ಳಿ. ಮೊದಲಿಗೆ ಅನ್ಬಾಕ್ಸಿಂಗ್ ಮಾಡೋಣಲ್ಲ. ಅನ್ಬಾಕ್ಸಿಂಗ್ ಮಾಡಿ ಓಪನ್ ಮಾಡಿದ್ರೆ ಫಸ್ಟು ಸಿಗೋದೆ ವಾಚ್ ಬಿಟ್ಟು ಇನ್ನು ಒಳಗಡೆ ಚಾರ್ಜರ್ ಕೇಬಲ್, ವಾಚ್ ಚಾರ್ಜ್ ಮಾಡೋ ಕೇಬಲ್, ಮತ್ತು ಯಾವುದೇ ಅಡಾಪ್ಟರ್ನ ಕೊಟ್ಟಿಲ್ಲ. ಮಾಮೂಲಿಯಾಗಿ ನೀವೇ ಒಂದು ಅಡಾಪ್ಟರ್ನ ಬಳಸ್ಕೊಂಡು ಚಾರ್ಜ್ ಮಾಡಬೇಕು. ಮತ್ತು ಏನೋ ವಾರ್ನಿಂಗ್ ಏನೋ ಕೊಟ್ಟಿದ್ದಾರೆ, ಚಾರ್ಜ್ ದ ವಾಚ್ ಫಾರ್ 60 ಮಿನಿಟ್ಸ್ ಬಿಫೋರ್ ಯೂಸ್. ಅಂದರೆ ಯೂಸ್ ಮಾಡೋಕ್ಕಿಂತ ಮುಂಚೆ 60 ನಿಮಿಷ ಚಾರ್ಜ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಬಾಕ್ಸಿಂದ ತೆಗ್ದಾಗೇನೋ ಅನಿಸುತ್ತೆ. ಮತ್ತು ಒಂದು 3 ವಾಚಸ್ ಏನೋ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಯೂಸರ್ ಮ್ಯಾನ್ಯಲು ಇಷ್ಟೇ. ಇದು ಬಿಟ್ಟರೆ ಬಾಕ್ಸಲ್ಲಿ ಏನಿಲ್ಲ. ಮತ್ತು ಈ ವಾಚಿನ ಡಿಸೈನ್ ಬಗ್ಗೆ ಮಾತಾಡೋದಾದರೆ, ಈ ವಾಚ್ ಸೇಮ್ ಅವಾಗೆಲ್ಲ ತಗೊಳ್ತಾ ಇದ್ವಲ್ಲ, 300 ರೂಪಾಯಿ 400 ರೂಪಾಯಿ ವಾಚ್, ಅಂದರೆ ಕಲರ್ ಬರೋದಲ್ಲ, ಸೇಮ್ ಅದೇ ಥರ ಡಿಸೈನ್ ಮಾಡಿದ್ದಾರೆ. ಮತ್ತು ಇದರ ಬೆಲ್ಟ್ ಬಂದ್ಬಿಟ್ಟು, ಈ ಬೆಲ್ಟ್ನ ಯಾವ ಮೆಟೀರಿಯಲಿಂದ ರೆಡಿ ಮಾಡಿದ್ದಾರೆ ಅಂದರೆ ಸಿಲಿಕಾನ್ ಮೆಟೀರಿಯಲಿಂದ ರೆಡಿ ಮಾಡಿದ್ದಾರೆ. ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ, ಇದರ ಡಿಸ್ಪ್ಲೇ 35.3 mm ಅಂದರೆ 1.39 ಇಂಚ್ನ ಹೊಂದಿದೆ. ಮತ್ತು ಈ ವಾಚ್ನಲ್ಲಿ 120+ ಸ್ಪೋರ್ಟ್ಸ್ ಮೋಡ್ನ ಆ್ಯಡ್ ಮಾಡಿದ್ದಾರೆ. ಮತ್ತು ಇದರಲ್ಲಿ ಹೊಸ ವಿಷಯ ಏನಪ್ಪ ಅಂದರೆ GPS-ನ ಆ್ಯಡ್ ಮಾಡಿದ್ದಾರೆ. ಈ GPS ಹೇಗೆ ವರ್ಕ್ ಆಗುತ್ತಪ್ಪ ಅಂದರೆ, ಇದು ನೀವು ಮಾಮೂಲಿಯಾಗಿ ರನ್ನಿಂಗ್ ಮಾಡ್ತಿರ್ತೀರಲ್ಲ, ರನ್ನಿಂಗ್ ಮಾಡ್ಬೇಕಾದ್ರೆ ಓಡಬೇಕಾದ್ರೆ ಸುಸ್ತಾಗಿ ಕೂತ್ಕೊಂಡಾಗ ಮತ್ತು ಅಲ್ಲಿಂದ ಎಷ್ಟು ದೂರ ಓಡಿದ್ರಿ ಅನ್ನೋದನ್ನೆಲ್ಲ ಫುಲ್ ಆ್ಯಕ್ಯುರೇಟಾಗಿ ತೋರಿಸುತ್ತೆ. ವಾಚಲ್ಲಿ ತೋರಿಸಲ್ಲ. ಸಪ್ರೇಟಾಗಿ ಆ್ಯಪ್ ಡೌನ್ಲೋಡ್ ಮಾಡ್ತಿರಲ್ಲ ಇದನ್ನ ಕಂಟ್ರೋಲ್ ಮಾಡೋಕ್ಕೆ, ಆ ಆ್ಯಪಲ್ಲಿ ತೋರಿಸುತ್ತೆ. ಮತ್ತು ಇದರ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದರೆ, ಇದರಲ್ಲಿ ಬಳಸಿರೋ ಬ್ಯಾಟ್ರಿ ಯಾವುದಪ್ಪ ಅಂದರೆ ಲಿಥಿಯಮ್. ಮತ್ತು ಇದು ಫುಲ್ ಚಾರ್ಜ್ ಆಗೋಕ್ಕೆ ಈ ವಾಚು 120 ಮಿನಿಟ್ಸ್ ಏನೋ ತಗೊಳುತ್ತೆ, ಅಂದರೆ 3 hours. ಮತ್ತು ಈ ವಾಚ್ ಫುಲ್ ಚಾರ್ಜ್ ಆಗಿ 7 ದಿವಸದವರೆಗೂ ಇರುತ್ತಂತ ಹೇಳಿದ್ದಾರೆ. ನಾನು ಇನ್ನೂ ಚೆಕ್ ಮಾಡಿಲ್ಲ. ಮತ್ತು ಇದರ ವೆಯ್ಟು 50 grams ಏನೋ ಇದೆ. ಮತ್ತು ಇದರಲ್ಲಿ ನೀವು ಗೇಮ್ ಕೂಡ ಆಡ್ಬೋದು. ಗೇಮ್ ಒಂದು 3 ಏನೋ ಇಟ್ಟಿದ್ದಾರೆ. ಅದರಲ್ಲಿ 1 ಚೆನ್ನಾಗಿಲ್ಲ, ಇನ್ನು 2 ಚೆನ್ನಾಗಿದ್ದಾವೆ. ಮತ್ತು ಇದರಲ್ಲಿ ಕಾಲ್ ಫಂಕ್ಷನ್ ಇದೆ, ಅಂದರೆ ಮಾತಾಡ್ಬೋದು. ಸ್ಪೀಕರ್ ಇದೆ ನೋಡಿ, ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಸ್ಪೀಕರು. ಈ ವಾಚ್ನ ನೀವು ಬ್ರೈಟ್ನೆಸ್ನ ಜಾಸ್ತಿ ಕೊಡ್ಕೊಂಡು ಹೊರಗಡೆ ಎಲ್ಲರೂ ಟೈಮ್ ನೋಡಬೇಕಾದ್ರೂ ಚೆನ್ನಾಗಿ ಕಾಣುತ್ತೆ. ಅಂದರೆ ಟೈಮಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣುತ್ತೆ. ಅದೇ ನೀವು ಆ ಬ್ರೈಟ್ನೆಸ್ನ ಫುಲ್ ಹೋಗಿ ಕೊಟ್ಟಿದ್ರು ಹೊರಗಡೆ ಕಾಣಿಸುತ್ತೆ, ಬಟ್ ಅಷ್ಟೊಂದು ಕ್ಲಿಯರಾಗಿ ಕಾಣಲ್ಲ. ಒಟ್ಟಿನಲ್ಲಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ ಟೈಮಿಂಗ್ಸ್ ಎಲ್ಲ. ಮತ್ತು ಈ ವಾಚ್ನ ಫೇಸ್ ಅಂದರೆ ವಾಲ್ಪೇಪರ್ ಇದೆಯಲ್ಲ, ಅದನ್ನು ಚೇಂಜ್ ಮಾಡ್ಬೇಕಂದ್ರೆ ಈ ಕಾಣಿಸ್ತಿದೆಯಲ್ಲ ರೆಡ್ ಕಲರ್ ರೈಟ್ ಸೈಡಲ್ಲಿ, ಇದನ್ನು ನೀವು ಈ ಥರ ತಿರುಗಿಸಿದ್ರೆ ವಾಲ್ಪೇಪರು ಚೇಂಜ್ ಆಗ್ತಾ ಹೋಗುತ್ತೆ. ಮತ್ತು ಇದೇ ಥರ ಹೆಚ್ಚಿನ ವಿಡಿಯೋ ಆಗಿ ನಮ್ಮ ಚಾನಲಲ್ಲಿ ಬರೋ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಮತ್ತು ಲೈಕ್ ಮಾಡ್ತಾ ಇರಿ.